ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ಜಾನಕಿ ಟ್ಯುಟೋರಿಯಲ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಏಜ್ ಬೇಸ್ಡ್ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಬಿಫೋರ್ ಆಫ್ ದ್ಯಾಟ್, ಈ ರೀಸನಿಂಗು ಮತ್ತು ಆಪ್ಟಿಟ್ಯೂಡ್ ರಿಲೇಟೆಡು ಒಂದಷ್ಟು ಕ್ವಶನ್ಸ್ನ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಆ ಚಾನಲ್ಸ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಇವೆಲ್ಲ NET, KSET ಆ್ಯಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಇರೋ ಟಾಪಿಕ್ಸು. ಸೊ ಇವಾಗ ಫಸ್ಟ್ ನಾವು ಏಜ್ ಬೇಸ್ಡ್ ಮೇಲೆ ಒಂದು ಕ್ವಶನ್ಸ್ನ ನೋಡೋಣ. ಬಿಫೋರ್ ಆಫ್ ದ್ಯಾಟ್ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೋಡೋಣ. ಏನಂದರೆ, ಇಫ್ ಯು ಇಂಪಾರ್ಟೆಂಟ್ ಫಾರ್ಮುಲಾಸ್, ಇಫ್ ಯು ಆರ್ ಅಸ್ಯೂಮಿಂಗ್ ದ ಕರೆಂಟ್ ಏಜ್ ಆಫ್ ಟು ಬಿ ಎಕ್ಸ್, ದೆನ್ ದ ಏಜ್ ಆಫ್ಟರ್ n ಇಯರ್ಸ್ ವಿಲ್ ಬಿ ಎಕ್ಸ್ ಪ್ಲಸ್ n ಇಯರ್ಸ್ ಅಂತ ಹೇಳಿದೆ. ಹಾಗಂದರೆ ಫಾರ್ ಎಕ್ಸಾಂಪಲ್ ಕರೆಂಟ್ ಏಜು 20 ಇದೆ ಅಂತ ಅಂದ್ಕೊಳ್ರಿ. ಸೊ 10 ಇಯರ್ಸ್ ಆದಮೇಲೆ ಎಷ್ಟಾಗುತ್ತೆ? ದಟ್ ಈಸ್ n. ದಿಸ್ ಈಸ್ ಎಕ್ಸ್. 10 ಇಯರ್ಸ್ ಅನ್ನೋದು n. ದಿಸ್ ಈಸ್ ಈಕ್ವಲ್ಸ್ ಟು 30 ಇಯರ್ಸ್. ಕರೆಕ್ಟಾ? ಇದೇ ಎಕ್ಸ್ ಪ್ಲಸ್ n ಅಂತ ಬರೆದಿರೋದು ನಾನು. ಓಕೆನಾ? ನೆಕ್ಸ್ಟ್ ಕ್ವಶನ್, ಇಫ್ ಯು ಆರ್ ಅಸ್ಯೂಮಿಂಗ್ ದ ನೆಕ್ಸ್ಟ್ ಪಾಯಿಂಟ್, ಇಫ್ ಯು ಆರ್ ಅಸ್ಯೂಮಿಂಗ್ ದ ಕರೆಂಟ್ ಏಜ್ ಟು ಬಿ ಎಕ್ಸ್, ದೆನ್ ದ ಏಜ್ ಬಿಫೋರ್ n ಇಯರ್ಸ್ ವಿಲ್ ಬಿ ಎಕ್ಸ್ ಮೈನಸ್ n ಇಯರ್ಸ್. ಅಂದರೆ ಆಗಲೇ ನಾವು ಮುಂದೆ ಎಷ್ಟು ವರ್ಷ ಆಗ್ಬೋದು ಅಂತ ಕೌಂಟ್ ಮಾಡಿದ್ವಿ. ಇವಾಗ ಬಿಫೋರ್ ಎಷ್ಟು ವರ್ಷ ಆಗ್ಬೋದು ಅನ್ನೋದನ್ನು ಕೌಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನನಗೆ 20 ಇಯರ್ಸ್ ಅಂತಂದರೆ 5 ಇಯರ್ಸ್ ಬ್ಯಾಕ್ ಎಷ್ಟಿತ್ತು? ದಟ್ ಈಸ್ -5 ಈಕ್ವಲ್ಸ್ ಟು 15 ಇಯರ್ಸ್. ಹೌದಾ? ಸೊ ಅದೇದು ಎಕ್ಸ್ ಮೈನಸ್ n. ನೆಕ್ಸ್ಟ್, ಇಫ್ ದ ಏಜ್ ಈಸ್ ಗಿವನ್ ಇನ್ ದ ಫಾರ್ಮ್ ಆಫ್ ರೇಷಿಯೋ, ಫಾರ್ ಎಕ್ಸಾಂಪಲ್ P/Q, ದೆನ್ ದ ಏಜ್ ಶಲ್ ಬಿ ಕನ್ಸಿಡರ್ಡ್ ಆ್ಯಸ್ QX ಆ್ಯಂಡ್ PX. ಹೌದಾ? ಅಂದ್ರೇನು? P/Q ಅಂತ ರೇಷಿಯೋ ವೈಸ್ ಕೊಟ್ಟಾಗ ನಾವೇನು ಮಾಡಬೇಕು? QX ಮತ್ತು PX ಅಂತ ಹೇಳಿ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ಫೋರ್ತ್ ಪಾಯಿಂಟ್, ಇಫ್ ಯು ಆರ್ ಅಸ್ಯೂಮಿಂಗ್ ದ ಕರೆಂಟ್ ಏಜ್ ಟು ಬಿ ಎಕ್ಸ್, ದೆನ್ ದ n ಟೈಮ್ಸ್ ದ ಕರೆಂಟ್ ಏಜ್ ವಿಲ್ ಬಿ ಎಕ್ಸ್ ಇಂಟು n ಇಯರ್ಸ್. ಅಂದರೆ ಟೈಮ್ಸ್ ಅಂತ ಎಲ್ಲಿ ಬರುತ್ತೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಅನ್ಕೋಬೇಕು. ದಟ್ ಈಸ್ ಎಕ್ಸ್ ಇಂಟು n. If you are assuming the current age to be x, then 1 divided by n of the age shall be equal to x by n years. ಓಕೆನಾ? ದಿಸ್ ಈಸ್ 1 by n ಇದೆ ಅಲ್ಲ, ಅದಕ್ಕಿದು x divided by n ಆಗುತ್ತೆ. ಇವೆಲ್ಲ ರೂಲ್ಸು. ಸೊ ನೆಕ್ಸ್ಟ್ ನೋಡ್ತಾ ಸಮ್ಸ್ನ ನಿಮಗೆ ಇವೆಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಫಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ದ ಪ್ರೆಸೆಂಟ್ ಏಜ್ ಆಫ್ ಆರಾಧನಾ ಆ್ಯಂಡ್ ಆದ್ರಿಕಾ ಈಸ್ ಇನ್ ದ ರೇಷಿಯೋ ಆಫ್ 3:4. 5 years back, the ratio of their age was 2:3. What is the present age of ಆರಾಧನಾ? ಆರಾಧನದ ಏಜ್ ಕೇಳಿದ್ದಾರೆ. ಹೌದಾ? ಓಕೆ, ಇವಾಗ ಸಮ್ಸ್ ಮಾಡ್ತಾ ಹೋಗೋಣ. ದ ಪ್ರೆಸೆಂಟ್ ಏಜ್ ಆಫ್ ಆರಾಧನಾ ಆ್ಯಂಡ್ ಆರ್ದಿಕಾ ಎಷ್ಟಿದೆ ರೀ? ರೇಷಿಯೋ 3:4 ಇದೆ. ಕರೆಕ್ಟಾ? ದೆನ್ 5 years ಬ್ಯಾಕ್ ದ ರೇಷಿಯೋ ಆಫ್ ದ ಏಜಸ್ ವಾಸ್ 2:3. 5 years ಬ್ಯಾಕು 2:3 ಇದೆ. ಹೌದಾ? ಓಕೆ, ಇವಾಗ ಈ ಥರ ಇದ್ದಾಗ ಏಜಸ್ನ ಹೆಂಗೆ ಫೈಂಡ್ ಔಟ್ ಮಾಡೋದು? ಅಸ್ಯೂಮ್ ದ್ಯಾಟ್. ಸೊ ಇವಾಗ ಫಸ್ಟ್ ಒನ್ ಇಲ್ಲಿ ಹೇಳಿರೋದು ಇದು ಇವಾಗಿನ ರೇಷಿಯೋ, ಇದು 5 years ಬ್ಯಾಕಿನ ರೇಷಿಯೋ. ಅಂದ್ರೇನು? ಇವೆರಡು ಏನು ರೇಷಿಯೋದ ಮಿಡಲ್ಲಿ ಎಷ್ಟಿದೆ? 5 years ಇದೆ. ಇವೆರಡು ರೇಷಿಯೋದು ಮಿಡಲ್ಲು ಎಷ್ಟು ರೇಷಿಯೋ ಇದ್ದಾವೆ? 1 ರೇಷಿಯೋ ಇದೆ. ಇಟ್ ಮೀನ್ಸ್ 1 ರೇಷಿಯೋ ಈಸ್ ಈಕ್ವಲ್ಸ್ ಟು 5 years. ಅರ್ಥತಾ? ಏನು ಹೇಳಿದೆ ನಾನು? ಇದೊಂದು ರೇಷಿಯೋ, ಇದೊಂದು ರೇಷಿಯೋ, ಇವೆರಡರ ರೇಷಿಯೋ ಮಿಡಲ್ ಏನಿದೆ? 5 years ಇದೆ. ಇಯರ್ಸು ರೇಷಿಯೋ ಎಷ್ಟು ಡಿಫ್ರೆನ್ಸ್ ಇದೆ? 1. ಕರೆಕ್ಟಾ? ಸೊ 1 ರೇಷಿಯೋ ಈಸ್ ಈಕ್ವಲ್ಸ್ ಟು 5 years. ಹಾಗಿದ್ರೆ ನಮಗೆ ಗೊತ್ತಿರೋದೇನು? ಇಲ್ಲಿ 3:4 ಇದೆ. ಕರೆಕ್ಟಾ? 3:4 ಇದೆ. ಅಂದರೆ 3 ಅಂದರೆ ಎಷ್ಟಾಗುತ್ತೆ? 1 ರೇಷಿಯೋ ಈಸ್ ಈಕ್ವಲ್ಸ್ ಟು 5 years ಅಂದರೆ 3 ರೇಷಿಯೋ ಈಸ್ ಈಕ್ವಲ್ಸ್ ಟು 15. ಕರೆಕ್ಟಾ? ದೆನ್ ಏನಾಗುತ್ತಿದ್ದು ಇವಾಗ ಏಜಿಗೆ ಕನ್ವರ್ಟ್ ಮಾಡಿದ್ರೆ 5 ಇಂಟು 4 ಮಾಡಿರಿ, ಎಷ್ಟಾಗುತ್ತೆ? ದಟ್ ಈಸ್ 20. ಸೊ ದ ಏಜಸ್ ಎಷ್ಟಾಗುತ್ತೆ? 15:20 ಆಗುತ್ತೆ. ಇವ್ರು ಕೇಳಿದ ಕ್ವಶನ್ ಏನು? ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಆರಾಧನಾ? ಆರಾಧನಾ ಅಂದರೆ ಫಸ್ಟ್ ಒನ್ ಅಲ್ಲ, ಇಲ್ಲಿ ಫಸ್ಟ್ ಇದೆ. ಸೊ ಅದಕ್ಕೆ ಫಸ್ಟ್ ಒನ್ ಈಸ್ ಅ ಆನ್ಸರ್. ದಟ್ ಈಸ್ 15 years. ಓಕೆ, ನೋಡೋಣ ಆನ್ಸರು. ಎಸ್, ಕರೆಕ್ಟ್. ಎಕ್ಸ್ಪ್ಲನೇಷನ್ ಬೇಕಂದರೆ ಇಲ್ಲಿದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಅ ಫಾದರ್ ಈಸ್ ಟ್ವೈಸ್ ಆ್ಯಸ್ ಓಲ್ಡ್ ಆ್ಯಸ್ ಹಿಸ್ ಡಾಟರ್. If 20 years ago the age of the father was 10 times the age of the daughter, what is the present age of the father ಅಂತ ಕೊಟ್ಟಿದ್ದಾರೆ. ಸಿ ದ ಸೊಲ್ಯೂಷನ್.
ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ದ ಫಾದರ್ ವಿಲ್ ಬಿ 2x ಬಿಕಾಸ್ ಏನು ಡಾಟರ್ ಏಜ್ ಇನ್ ಡಬಲ್ ಇದೆ ಅಂತೆ ಯಾರ್ದು ಫಾದರ್ ಏಜ್. ಸೊ ದ ಪ್ರೆಸೆಂಟ್ ಏಜ್ ಆಫ್ ದ ಡಾಟರ್ ಈಸ್ ಎಕ್ಸ್. ಡಾಟರಿಂದ 1% ಇತ್ತು ಅಂದರೆ ಫಾದರಿಂದ ಎಷ್ಟಿರುತ್ತೆ 2 ಇಂಟು ಎಕ್ಸ್ ಇರುತ್ತೆ. ಎಕ್ಸ್ ಇವಳೇನಿದ್ದಾಳಲ್ಲ ಡಾಟರ್ ಅವಳ ಡಬಲ್ ಏಜ್ ಯಾರ್ದಿರುತ್ತೆ ಫಾದರಿಂದ ಇರುತ್ತೆ. ಅದಕ್ಕೆ ನಾವೇನು ತೊಗೊಂಡಿದ್ದೀವಿ ಇಲ್ಲಿ 2x ಆ್ಯಂಡ್ ಎಕ್ಸ್ ಅಕಾರ್ಡಿಂಗ್ ಟು ದ ಇಕ್ವೇಷನ್. ಇವಾಗ 2x ಮೈನಸ್ 20 ಇಯರ್ಸ್ ಎಗೋ ಕೊಟ್ಟಿದ್ದಾರಲ್ಲ, ಸೊ 2x ಅಂದರೆ ಫಾದರಿಂದ ಇದು 20 ಇಯರ್ಸ್ ಎಗೋ ಮೈನಸ್ ಮಾಡಿದರೆ ದಟ್ ಈಸ್ ಈಕ್ವಲ್ಸ್ ಟು 10 ಇಂಟು ಎಕ್ಸ್ ಮೈನಸ್ 20 ಅಂತ ಹೇಳಿ. ಓಕೆನಾ, 10 ಇಂಟು ಎಕ್ಸ್ ಮೈನಸ್ 20. ಸಿ ಇದನ್ನ ಹೀಗೆ ಇದೇ ಥರ ಸಾಲ್ವ್ ಮಾಡ್ಕೊಂಡು ಹೋದರೆ ಇದನ್ನು ರಿಮೈನಿಂಗ್ ಸೇಮ್ ಇಟ್ಟು ಇಲ್ಲಿ 10ಗೆ 10 ಎಕ್ಸ್ ಮೈನಸ್ 20 ಇದೆ ಕರೆಕ್ಟಾ. ಇವಾಗ ಏನು ಮಾಡಬೇಕಂದ್ರೆ ಈ 10 ಇಂಟು ಎಕ್ಸ್ ಮಾಡಬೇಕು, ದಟ್ ಈಸ್ 10x. ಮೈನಸ್ ಇದೆ ಮೈನಸ್. ಓಕೆ, ನೆಕ್ಸ್ಟು ಈ 10 ಇಂಟು 20 ಈಕ್ವಲ್ಸ್ ಟು ದಟ್ ಈಸ್ 200. ಓಕೆನಾ, ನೆಕ್ಸ್ಟ್ ಇವಾಗ ಒಂದೊಂದು ಕಡೆಗೆ ತೊಗೊಳೋಣ ಎಲ್ಲನೂ. ಹೇಗೆ ಎಕ್ಸ್ ಇರೋದನ್ನು ಎಕ್ಸಿಗೆ ಪ್ಲಸ್ ಅವ್ರು ಮೈನಸ್ ಮಾಡಬೇಕು. ಹೌದಾ, ಹಾಗಿದ್ರೆ ಇವಾಗ 10x ಇದೆ, ಇದು 2x ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಆಗುತ್ತೆ. 10x ಮೈನಸ್ 2x ಏನಾಗುತ್ತೆ 8x. ದಿಸ್ ಈಸ್ 8x. ಓಕೆನಾ, ಸೇಮ್ ಅದೇ ಥರ ಮೈನಸ್ 20 ಇರೋದು ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ 20 ಆಗುತ್ತೆ ಕರೆಕ್ಟಾ. ಅವ್ರು ನೀವು ಹಿಂಗೂ ಮಾಡ್ಬೋದು. ಇದು ಮೈನಸ್ 200 ಐತಲ್ಲ, ಇದನ್ನು ಈ ಕಡೆ ತೊಗೊಂಬಂದ್ಬಿಡೋಣ. ಇದು 2x ಈ ಕಡೆ ಬಂದಿದೆ, ಇದು ಮೈನಸ್ 200 ಈ ಕಡೆ ಬರುತ್ತೆ. ಅವಾಗ ಏನಾಗುತ್ತೆ ಪ್ಲಸ್ 200 ಆಗುತ್ತೆ. ಪ್ಲಸ್ 200 ಮೈನಸ್ 20 ಎಷ್ಟಾಯಿತು ದಟ್ ಈಸ್ 180. ದಿಸ್ ಈಸ್ 180. ಓಕೆನಾ. ಓಕೆ, ಇವಾಗ ಎಕ್ಸ್ ಇಲ್ಲಿದೆ, ಈ 8ನ ಈ ಕಡೆ ಹಾಕ್ಬಿಡೋಣ. ಡಿವೈಡೆಡ್ ಬೈ ಆಯಿತು. 180 ಡಿವೈಡೆಡ್ ಬೈ 8 ಮಾಡಿದ್ರೆ ಎಷ್ಟಾಗುತ್ತೆ 22.5. ಎಕ್ಸ್ ಈಕ್ವಲ್ಸ್ ಟು 22.5. ಕ್ವಶನಲ್ಲಿ ಕೇಳಿರೋದೇನು ಪ್ರೆಸೆಂಟ್ ಏಜ್ ಆಫ್ ಫಾದರ್ ಅಂತ ಕೇಳಿದ್ದಾರೆ. ಫಾದರ್ ಏಜ್ನ ನಾವು 2x ಅಂತ ಅಸ್ಯೂಮ್ ಮಾಡಿದ್ವಿ. ಇವಾಗ ಎಕ್ಸ್ ಮೀನ್ಸ್ ಡಾಟರ್ ಏಜ್ 22.5 ಅಂದರೆ ಫಾದರ್ ಏಜು ಅದರ 2ರಷ್ಟು ಇರುತ್ತಲ್ಲ, ಅದಕ್ಕೆ ಇಂಟು 2 ದಟ್ ಈಸ್ 45 ಇಯರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಎವರೇಜ್ ಏಜ್ ಆಫ್ ಅ ಕಮಿಟಿ ಆಫ್ 10 ಮೆಂಬರ್ಸ್ ಈಸ್ 42 ಇಯರ್ಸ್. ಅ ಮೆಂಬರ್ ಆಫ್ age 53 years retires and a new member of age 45 years takes his place. What is the average of a new committee ಅಂತ ಇದೆ ಕ್ವಶನ್. ಹೌದಾ, ಸಿ ದ ಎವರೇಜ್ ಏಜ್ ಆಫ್ ಅ ಕಮಿಟಿ ಆಫ್ 10 ಮೆಂಬರ್ಸ್ ಈಸ್ 42 years. 42 years ಈಸ್ ಫಾರ್ 10 ಮೆಂಬರ್ಸ್ ಅಲ್ಲ. ಸೊ ಟೋಟಲ್ 10 ಮೆಂಬರ್ಸ್ ಇದ್ದಾರೆ ಅಂದರೆ ಇವಾಗ 10 ಮೆಂಬರ್ಸಿಂದು ಅದು ಎವ್ರೇಜ್ ಅಂದರೆ ನನಗೆ ಎವ್ರೇಜ್ ಬೇಡಪ್ಪ, ಪ್ಯೂವರ್ ಟೋಟಲ್ ಏಜ್ನ ನೋಡ್ತೀನಿ ಅಂದರೆ ಇಂಟು 10 ಮಾಡಬೇಕು. ದಟ್ ಈಸ್ 420 ಆಯಿತು. ನೆಕ್ಸ್ಟ್, ಅ ಮೆಂಬರ್ ಆಫ್ ಅ ಏಜ್ 53 ರಿಟೈರ್ಡ್ಸ್ ಅಂತೆ. ಸೊ ಈ 10 ಮೆಂಬರ್ಸ್ ಒಳಗಡೆ 53 ಏಜ್ ಇರೋ ಪರ್ಸನ್ನು ರಿಟೈರ್ಡ್ ಆದಂತೆ. ನೀವು ಅನ್ಬೋದು 60 ಇಯರ್ಸಿಗೆ ರಿಟೈರ್ಡ್ ಅಲ್ಲ ಅಂಥೇಳಿ. ಅದನ್ನು ಇಲ್ಲಿ ಕ್ವಶನಲ್ಲಿ ಕೇಳೋಕ್ಕಾಗಲ್ಲ ಅಲ್ವಾ. ಸೊ ಅವ್ರು ಹೆಂಗೆ ಕೊಟ್ಟಿರ್ತಾರೆ ಕ್ವಶನ್ ಆ ಥರ ಸಾಲ್ವ್ ಮಾಡಿ. ರಿಟೈರ್ಡ್ ಇಟ್ ಮೀನ್ಸ್ ಅಲ್ಲಿಂದ ಹೋದ ಅಂತ ಅರ್ಥ. ಸೊ ಹಂಗಂದರೆ 53 ಇಯರ್ನವ ಹೋದ. ಹೌದಾ, ನಾನು ಯಾಕೆ ಇದನ್ನು ಈ ಥರ ಏಜಿಗೆ ಕನ್ವರ್ಟ್ ಮಾಡಿದೆ ಅಂತ ಗೊತ್ತದ. ಸೊ ಇಲ್ಲಿ ಏಜ್ ಕೊಡ್ತಾರೆ ಪ್ಯೂವರ್ ಏಜ್ನ. ಓಕೆ, ಇಲ್ಲಿ ಎವರೇಜ್ ಕೊಟ್ಟಿಲ್ಲ ಅವರು. ಸೊ ಅದಕ್ಕೆ ನಾನು ಇದನ್ನು ಏಜಿಗೆ ಕನ್ವರ್ಟ್ ಮಾಡಿದೆ. ಸರಿ, ನೆಕ್ಸ್ಟ್ ಆ್ಯಂಡ್ ನ್ಯೂ ಮೆಂಬರ್ ಇದನ್ನ ಮೈನಸ್ ಮಾಡಬೇಕು. ಹೌದಾ, 53 ಇಯರ್ಸ್ನ. ಆ್ಯಂಡ್ ನ್ಯೂ ಮೆಂಬರ್ ಆಫ್ ಅ ಏಜ್ 45 ಇಯರ್ಸ್ ಟೇಕನ್ ಹೀಸ್ ಪ್ಲೇಸ್. ಸೊ ಅದೇ ಪ್ಲೇಸ್ನ ಯಾವ ಪರ್ಸನ್ ತೊಗೊತಾನೆ 45 ಇಯರ್ಸ್ ಓಲ್ಡ್ ಇರೋನು ತೊಗೊತಾನೆ. ಫಸ್ಟ್ ಏನು ಮಾಡೋಣ, ಈ 53ನ ಲೆಸ್ ಮಾಡೋಣ. ಎಷ್ಟಾಯಿತು 10ಅಲ್ಲಿ 3 ಹೋದರೆ 7, ದೆನ್ 12ಅಲ್ಲಿ 6 ಹೋದರೆ 6, 367. ದಿಸ್ 367 ಇವಾಗ ಏನಾಗ್ತಾನೆ ಈ 45 ಇಯರ್ಸ್ನವ ನ್ಯೂ ಮೆಂಬರ್ ಆ್ಯಡ್ ಆಗ್ತಾನೆ. ಹೌದಾ, ದಟ್ ಈಸ್ ಪ್ಲಸ್ 45 ಎಷ್ಟಾಗುತ್ತೆ 12, 11, 412 ಆಯಿತು. ಸೊ ಇವಾಗ ಏನು ಕೇಳಿದ್ದಾರೆ ಕ್ವಶನು, ವಾಟ್ ಈಸ್ ದ ಎವರೇಜ್ ಏಜ್ ಆಫ್ ದ ನ್ಯೂ ಕಮಿಟಿ. ಇವಾಗ ನ್ಯೂ ಕಮಿಟಿ ಇನ್ಫಾರ್ಮ್ ಆತಲ್ಲ, ಒಬ್ಬನು ರಿಟೈರ್ಡ್ ಆದ, ಇನ್ನೊಂದು ನ್ಯೂ ಪರ್ಸನ್ ಬಂದ. ಸೊ ಇವಾಗ ಎಷ್ಟಾಗಿದೆ ಅಂದರೆ ಇದನ್ನು ಡಿವೈಡೆಡ್ ಬೈ 10 ಮಾಡಬೇಕು. ಅವಾಗೇನು ಇಲ್ಲಿ ಪಾಯಿಂಟ್ ಇಡಬೇಕು 1 ಡಿಜಿಟ್ ಆದಮೇಲೆ. ದಟ್ ಈಸ್ 41.2 ಇಯರ್ಸ್. ಬಿ ಈಸ್ ಅ ಆನ್ಸರ್. ನೆಕ್ಸ್ಟ್, ಹೌದಾ, ಇದೆ ಸಮ್ಮದು. ನೆಕ್ಸ್ಟ್ ಕ್ವಶನ್.
The age of two sisters A and B are in the ratio of 7:6. After 12 years, the ratio of their age will be 9:8. ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಏಜಸ್ ಅಂತಂದು ಹೇಳಿದ್ದಾರೆ. ಓಕೆ, ಆಗಲೇ ಇತ್ತಲ್ಲ ಕ್ವಶನ್, ಅದೇ ಥರ ಸೇಮ್ ಇದೆ ನೋಡಿ. ಏನಿದೆ, ದ ಏಜ್ ಆಫ್ ಟೂ ಸಿಸ್ಟರ್ಸ್ ಎ ಆ್ಯಂಡ್ ಬಿ ಆರ್ ಇನ್ ದ ರೇಷಿಯೋ ಆಫ್ 7:6. ಓಕೆ, ಆಫ್ಟರ್ 12 ಇಯರ್ಸ್ ಅಂದರೆ ಪ್ಲಸ್ 12 ಇಯರ್ಸ್, ದ ರೇಷಿಯೋ ಆಫ್ ದೇರ್ ಏಜ್ ವಿಲ್ ಬಿ 9:8. ಹೌದಾ, 9:8. ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜಸ್. ಏಜಿನ ಡಿಫ್ರೆನ್ಸ್ ಬೇಕಂದೆ. ಸೊ ಹಾಗಂದರೆ ಆಗಲೇ ಮಾಡಿದ್ವಲ್ಲ ಅದೇ ಥರ, ಬಿಫೋರ್ ಇತ್ತು, ಇಲ್ಲಿ ಆಫ್ಟರ್ ಇದೆ. ಸೊ ಇವಾಗ 7 ಇದೆ, ಇಲ್ಲಿ 7 ಇದೆ, ಇಲ್ಲಿ 9 ಇದೆ. ಇವೆರಡರದ್ದು ಡಿಫ್ರೆನ್ಸ್ ಏಜು 12 ಇದೆ. ಡಿಫ್ರೆನ್ಸ್ ರೇಷಿಯೋ ಎಷ್ಟಿದೆ? 2 ಇದೆ. ಕರೆಕ್ಟಾ? ಇವೆರಡರದ್ದು ಡಿಫ್ರೆನ್ಸ್ ರೇಷಿಯೋ 2 ಇದೆ. ಆ 2 ರೇಷಿಯೋಗೆ ಈಕ್ವಲ್ ಇರೋದೆಷ್ಟು? 12 ಇಯರ್ಸ್. 2 = 12 ಇಯರ್ಸ್. ಹೌದಾ? ಹಾಗಂದರೆ 1 ಇಯರ್ಗೆ ಎಷ್ಟಾಗುತ್ತೆ? 2 = 12 ಇಯರ್ಸ್. 1 ಇಯರ್ = 6. ಅಂದರೆ 1 ರೇಷಿಯೋ ಈಸ್ ಈಕ್ವಲ್ಸ್ ಟು 6 ಏಜಸ್ ಅಂತಂದು ಹೇಳಿ. ಹೌದಾ? ಹಾಗಿದ್ರೆ 1 = 6 ಆದರೆ ಇಲ್ಲಿ ನಮಗೆ 7:6 ಐತಲ್ಲ. ಸೊ 6 1 ರೇಷಿಯೋಗೆ 6 ಏಜು. ಹಾಗಾದರೆ 7 ರೇಷಿಯೋಗೆ ಎಷ್ಟು? ಇಂಟು 7 ಮಾಡಬೇಕು. ಕರೆಕ್ಟಾ? ನೆಕ್ಸ್ಟು 1 ರೇಷಿಯೋಗೆ 6 ಆದರೆ ಈ 6 ರೇಷಿಯೋಗೆ ಎಷ್ಟಾಗುತ್ತೆ ಅಂತ ಹೇಳಿ 6 × 6 ಮಾಡಬೇಕು. ಸೊ ಮಾಡೋಣ, ಎಷ್ಟಾಗುತ್ತೆ? ಇದು 7 × 6 ಮಾಡಿದರೆ ಎಷ್ಟಾಗುತ್ತೆ? 7 × 6 ಮಾಡಿದರೆ ಎಷ್ಟಾಗುತ್ತೆ? 48. ಕರೆಕ್ಟಾ? ಈಸ್ಟು 6 × 6 ಮಾಡಿದರೆ 36. ನೋಡಿರಿ, ಈ ಕೇಳಿದ್ದೇನು ಕ್ವಶನ್ನು? ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜಸ್. ಸೊ ಇದು ಅವ್ರದ್ದು ಏಜು. ಕರೆಕ್ಟಾ? ಇದರದ್ದು ಡಿಫ್ರೆನ್ಸ್ ಬೇಕಂತೆ ಅವರಿಗೆ. ಎಷ್ಟಾಗುತ್ತೆ? 12 ಸಾರಿ ಸರ್, ಇವಾಗ ಏನು ಮಾಡಬೇಕು? 7 ಐತಲ್ಲ, 7 × 6 ಮಾಡಬೇಕು. ಎಷ್ಟಾಗುತ್ತೆ? 42. ಕರೆಕ್ಟಾ? ಈಸ್ಟು 6 × 6 ಮಾಡಬೇಕು. ದಟ್ ಈಸ್ 36. ಕೇಳಿದ್ದೇನು ಕ್ವಶನು? ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜಸ್. ಸೊ ಇವೆರಡರದ್ದು ಡಿಫ್ರೆನ್ಸ್ ಎಷ್ಟಾಗುತ್ತೆ? 6 ಇಯರ್ಸ್. ಸೊ ಆಪ್ಷನ್ ಸಿ ಈಸ್ ಆನ್ಸರ್. ಸಿ ದ ಸೊಲ್ಯೂಷನ್. ಪ್ರಾಕ್ಟೀಸ್ ಮಾಡಿಕೊಳ್ರಿ. 6 ಇಯರ್ಸ್ ಈಸ್ ದ ಆನ್ಸರ್. ಓಕೆನಾ? ಸೊ ಥ್ಯಾಂಕ್ ಯು. ಸೊ ವಿಡಿಯೋಸ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.